ಶಾಂತಕುಮಾರ್ ಕುರುಬೂರ್ ಶಾಂತಕುಮಾರ್ ರೈತ ಹೋರಾಟಗಾರರು ಮತ್ತೆ ಸಿಕ್ಕಿದ್ದಾರೆ. ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್. ಈ ಅನ್ಯಾಯದ ಇತಿಹಾಸ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ 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 ಬರಕ್ ಏನ್ ಕಾರಣ? ಯಾಕೆ ನಾವೇ ಸೋಲ್ತೀವಿ ಯಾವಾಗ್ಲೂ? ಅಲ್ಲ, ಪದೇ ಪದೇ ಇದ್ರೆ ಅಧಿಕಾರಿಗಳು ಕಾನೂನು ತಜ್ಞರು ಸರಿಯಾದಂತ ವಾದವನ್ನು ಮಂಡನೆ ಮಾಡಬೇಕಾಗ್ತದೆ, ವಾಸ್ತವ ಸಂಗತಿಯನ್ನು ತಿಳಿಸ್ಬೇಕಾಗ್ತದೆ. ಈಗ ಇಲ್ಲಿರ್ತಕ್ಕಂಥ ಮಳೆ ಪ್ರಮಾಣ ಜೂನ್ ತಿಂಗಳು ಜುಲೈ ತಿಂಗಳಲ್ಲಿ ಮಳೆ ಆಗದೆ ಇರತಕ್ಕಂಥ ವಿಚಾರ ಹೇಳ್ಬೇಕು, ಜಲಾಶಯಗಳ ನೀರು ಇರ್ತಕ್ಕಂಥ ವಿಚಾರ ಇರಬೇಕು, ಕುಡಿಯೋ ನೀರಿನ ಸಮಸ್ಯೆ ಎಷ್ಟಿದೆ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ, ಮೈಸೂರು, ರಾಮನಗರ, ಮಂಡ್ಯ, ಬೆಂಗಳೂರು ನಗರದಲ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ಬೇಕಾಗ್ತದೆ. ಎಲ್ಲ ವಿಚಾರವನ್ನ ತಿಳಿಸಿ ಅದಾದ ನಂತರ ನಾವು ಅವ್ರಿಗೆ ಮಂಡನೆ ಮಾಡಿದಾಗ ಅದನ್ನು ಮೀರಿ ಅವರು ಆದೇಶ ಕೊಟ್ರೆ ಅದನ್ನ ನಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಮ್ಗೆ ಅವಕಾಶ ಇದೆ. ಈಗಾಗಲೇ ನೆನ್ನೆ ನೀರು ನಿರ್ವಹಣಾ ಮಂಡಳಿಯವರು ಕೊಟ್ಟಂತ ಆದೇಶವನ್ನ ನೀರು ಪ್ರಾಧಿಕಾರದ ಮುಂದೆ ಮಂಡನೆ ಮಾಡಿದ್ದೀವಿ. ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತೆ ನಾವು ಮನವಿಯನ್ನು ಸಲ್ಲಿಸಬಹುದು, ಸಲ್ಲಿಸಿ ನಾವು ವಾಸ್ತವ ಸಂಗತಿಯನ್ನ ಮುಂದಿಡಬಹುದು. ಯಾಕೆಂದ್ರೆ ಅಧಿಕಾರಿಗಳು ಮತ್ತು ಸರ್ಕಾರ ಯಾವ ಮಟ್ಟದ ಜವಾಬ್ದಾರಿಯನ್ನು ತಗೊಳ್ತದೆ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ಸರ್ಕಾರ ನಿರ್ಲಕ್ಷ್ಯತನ ತೋರಿದ್ರೆ ಈ ರೀತಿಯ ಮರಣಶಾಸನಗಳು ಬರ್ತವೆ. ಸರಿಯಾದ ರೀತಿ ವರ್ತನೆ ಮಾಡಿದ್ರೆ ರೈತರಿಗೆ ಹಿತವಾದಂತ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವಂತ ಆದೇಶಗಳು ಬರ್ತವೆ. ಆದ್ರೂ ಕೂಡ ಈಗ ರಾಜ್ಯ ಸರ್ಕಾರ ತಕ್ಷಣವೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲಿ ಅಂತಕ್ಕಂಥದ್ದು ವಿಚಾರ. ಯಾವುದೇ ಕಾರಣಕ್ಕೂ ನೀರು ಬಿಡ್ಲಿಕ್ಕಾಗಲ್ಲ, ನೀರು ಒಂದು ತೊಟ್ಟು ನೀರು ಬಿಡ್ಲಿಕ್ಕಾಗಲ್ಲ. ನಮ್ಮ ಭಾಗದ ರೈತರ ಕುಡಿಯ ನೀರಿನ ಸಮಸ್ಯೆ, ದನಕರುಗಳ ಮೇವಿನ ಸಮಸ್ಯೆ, ಬೆಳೆದು ನಿಂತಿರ್ತಕ್ಕಂಥ ಬೆಳೆಯ ಸಮಸ್ಯೆ ಎಲ್ಲವನ್ನು ಪರಿಗಣನೆ ಮಾಡ್ಬೇಕಾಗ್ತದೆ. ಮತ್ತೆ ಆ ತಿಂಗಳಲ್ಲೂ ಕೂಡ ಮಳೆ ಬರ್ತಕ್ಕಂಥದ್ದು ಕಡಿಮೆ ಅಂತ ಈಗಾಗಲೇ ರಿಪೋರ್ಟ್ ಬಂದಿದೆ. ಆದ್ರಿಂದ ಅವಾಗಲೂ ಮಳೆ ಬರಲಿಲ್ಲ ಅಂದ್ರೆ ತಮಿಳುನಾಡು ಹೋಗಿ ವಾಪಸ್ ನೀರು ತರ್ಲಿಕ್ಕಾಗಲ್ಲ. ಕುಡಿಯೋ ನೀರಿಗಾಗಿ ಇರ್ತಕ್ಕಂಥ ನೀರನ್ನ ನಾವು ಸದ್ಬಳಕೆ ಮಾಡ್ಕೊಳ್ಳೋ ದಿಕ್ಕಲ್ಲಿ ಸರ್ಕಾರ ಯೋಚನೆ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಈಗ ನೀವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ಸರ್ಕಾರ ಆದೇಶವನ್ನ ಪಾಲನೆ ಮಾಡ್ಲೇಬೇಕಾಗತ್ತಲ್ಲ ಸರ್? ನ್ಯಾಯಾಂಗ ನಿಂದನೆ ಕೂಡ ಮಾಡಕ್ಕಾಗಲ್ಲ. ಹಿಂದೆ ನ್ಯಾಯಾಂಗ ನಿಂದನೆ ಮಾಡಿದ ಇಬ್ರು ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾಗಿ ತೊಡಕು ಉಂಟಾಯ್ತು ಅಂತಾನು ಕೂಡ ನೋಡಿದಿರಿ. ಬಂಗಾರಪ್ಪ ಅವ್ರು ತಗೊಳ್ಳಿ, ಕೃಷ್ಣ ಅವರು ತಗೊಳ್ಳಿ, ಎಸ್ ಎಂ ಕೃಷ್ಣ ಅವ್ರನ್ನ. ಮೇಡಮ್, ಆವಾಗಿದ್ದಂತ ಪರಿಸ್ಥಿತಿನೇ ಬೇರೆ, ಇವಾಗ ವಾಟ್ ನೆಕ್ಸ್ಟ್ ಸರ್? ರೈತ ಹೋರಾಟಗಾರರಿಗೆ ಮುಂದಕ್ಕಿರುವ ಅವಕಾಶಗಳೇನು? ಮಳೆಗಾಲ ಮುಗಿತಾ ಬಂತು, ಮಳೆ ಅಂತೂ ಸಪೋರ್ಟ್ ಮಾಡಲ್ಲ, ರಾಜಕಾರಣಿಗಳೇ ಸಪೋರ್ಟ್ ಮಾಡಬೇಕು, ಏನ್ ಹೇಳ್ತೀರಾ? ಏನಿಲ್ಲ ಮೇಡಮ್, ನೀರನ್ನ ಒಂದ್ ತೊಟ್ಟು ನೀರ್ ಬಿಡ್ಲಿಕ್ಕೆ ಆಗಲ್ಲ. ನೀರ್ ಬಿಟ್ರೆ ಸರಿಯಾದಂತ ಪರಿಸ್ಥಿತಿ ಎದುರಿಸಬೇಕಾಗ್ತದೆ ಸರ್ಕಾರ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ, ನೀರ್ ಬಿಡುವಂತ ಮಾತು ಆಡ್ಲೇಬಾರದು. ನೀರು ಬಿಡ್ತೀವಿ ಅಂತಂದ್ರೆ ನಾವು ಕರ್ನಾಟಕದ ಕಾವೇರಿ ಅಚ್ಚುಕಟ್ಟು ಭಾಗದ ರೈತರು, ಜನಸಾಮಾನ್ಯರು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ಕೊಡ್ತೀವಿ. ಯಾಕೆಂದ್ರೆ ನೀರು ಬಿಟ್ಕೊಟ್ಟು ತಮಿಳುನಾಡಿಗೆ ಹೋದ್ರೆ ಮತ್ತೆ ನೀರು ವಾಪಸ್ ತರ್ಲಿಕ್ಕೆ ಆಗಲ್ಲ. ಆಗಸ್ಟ್ ತಿಂಗಳಲ್ಲೂ ಕೂಡ ಮಳೆ ಬರುವಂತ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ನೀರು ಬರಲಿಲ್ಲ ಅಂದ್ರೆ ನಮ್ಮ ನೀರು ಎಲ್ಲಿ ಕೊಡ್ತದೆ ಕುಡಿಯೋ ನೀರಿನ? ಅದರಿಂದ ಸರ್ಕಾರ ಲಘುವಾಗಿ ನಡ್ಕೋಬಾರ್ದು, ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ನೀರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ಸರ್ಕಾರದ ಮುಂದೆ ಬೇರೆ ಅವಕಾಶ ಇಲ್ಲ, ಅವ್ರ ತಲೆ ಬಾಗ್ಲೇಬೇಕು ಅಂತಲೂ ಮಾತಾಡ್ತಾರೆ. ಹಿಂದೆಯೂ ಕೂಡ ಎಷ್ಟೋ ಸಲ ಹಂಗಾಗಿದೆ, ಅದರಲ್ಲೂ ಕಾವೇರಿ ವಿಚಾರದಲ್ಲೇ. ಬೇರೆ ಅವಕಾಶ ಇಲ್ಲ ಅವ್ರಿಗೆ, ಬಗ್ಲೇಬೇಕು ಅವರು. ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಕೇಳಲೇಬೇಕು, ಈ ಪ್ರಾಧಿಕಾರಗಳು ಹೇಳ್ದಂಗೆ ಕೇಳಲೇಬೇಕು. ಮಳೆ ಬರ್ಲಿ ಬಿಡ್ಲಿ, ಬರ ಇರ್ಲಿ ಬಿಡ್ಲಿ, ಅವ್ರ ಪಾಲಿನ ನೀರು ಅವ್ರಿಗೆ ಬಿಡಬೇಕು. ಇಲ್ಲಿರೋ ರೈತರಲ್ಲ, ಇಲ್ಲಿ ಕುಡಿಯೋಕೆ ನೀರ್ ಕುಡಿಯೋಕೆ ಕಾಯ್ತಾ ಇರೋರು ಜನ ಅಲ್ಲ. ಬರೀ ತಮಿಳ್ನಾಡಲ್ಲಿರೋರು ಮಾತ್ರ ರೈತರು ಅಂದ್ರೆ ಆಗುತ್ತಾ? ಇಲ್ಲ, ಸರ್ಕಾರಕ್ಕೆ ಅವಕಾಶಗಳಿಲ್ಲ ಅನ್ಬೇಡಿ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತ ಅವಕಾಶ ಇದೆ ಒಂದು. ಆಮೇಲೆ ಸರ್ಕಾರ ಆದೇಶವನ್ನ ಧಿಕ್ಕರಿಸಿದ್ರು ಕೂಡ ಯಾರು ಜೈಲ್ಗೆ ಹೋಗಿಲ್ಲ. ಈ ಸರ್ಕಾರ ರಾಜ್ಯದ ಜನಕ್ಕೋಸ್ಕರ, ನೀರಿಗೋಸ್ಕರ ಮುಖ್ಯಮಂತ್ರಿಗಳು ಜೈಲ್ಗೆ ಹೋದ್ರು ಕೂಡ ಅವ್ರು ಹೀರೋ ಆಗ್ತಾರೆ. ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ಜೈಲ್ಗೆ ಹೋದ್ರು ತೊಂದರೆ ಆಗಲ್ಲ. ಆದ್ರಿಂದ ಯಾರು ಜೈಲ್ಗೆ ಹೋಗಿಲ್ಲ, ಅಂತ ಸನ್ನಿವೇಶಗಳು ಬಂದಿಲ್ಲ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕಾಗ್ತದೆ. ರಾಜ್ಯದ ಜನರ ಹಿತಾಸಕ್ತಿಯನ್ನ ಕಾಪಾಡ್ಬೇಕಾಗ್ತದೆ. ಈಗಾಗಲೇ ಮಂಡ್ಯ, ಮೈಸೂರು ಭಾಗದಲ್ಲಿ ಬೆಳೆದಂತ ಬೆಳೆ ಒಣಗೋಗಿದೆ, ಕಬ್ಬು ಬೆಳೆ ಒಣಗೋಗಿದೆ, ಕುಡಿಲಿಕ್ಕೂ ನೀರಿಲ್ಲ, ದನಕರುಗಳ ನೀರಿಲ್ಲ, ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ತಮಿಳುನಾಡು ನೀರು ಬಿಟ್ರೆ ನಾವು ರೈತರು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ಬೇಕಾದ ವಿಚಾರ. ಆ ಒಂದು ಕಾರಣದಿಂದ ರೈತರು ಸುಮ್ನೆ ಕೂರಕ್ ಸಾಧ್ಯನೇ ಇಲ್ಲ.
ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರೈತರ ಜೊತೆ ಇನ್ಯಾರೆಲ್ಲ ಹೋರಾಟಕ್ಕೆ ಇಳಿದ್ರೆ ಇದು ಮತ್ತಷ್ಟು ಬಲ ಆಗುತ್ತೆ ಅಂತ ಅನ್ಸುತ್ತೆ ಸರ್? ಡೆಫಿನೆಟ್ಲಿ ಕನ್ನಡ ಪರ ಹೋರಾಟಗಾರರು ಈಗ ತೀರ್ಮಾನ ಮಾಡ್ತಾ ಇದ್ದಾರೆ. ನನಗೆ ಅನ್ಸೋದು ಇವಾಗ ಕನ್ನಡ ಅಂತ ಬಂದಾಗ, ರಾಜ್ಯ ಅಂತ ಬಂದಾಗ ಅಣ್ಣವ್ರು ತೋರಿಸಿದ ದಿಟ್ಟತನವನ್ನ ಈಗ ಯಾರು ಮನೆಯಿಂದ ಹೊರ ಬರೋ ಪರಿಸ್ಥಿತಿ ಇಲ್ವಲ್ಲ, ಅದನ್ನ ಯಾರು ತೋರ್ಸಕ್ ರೆಡಿ ಇಲ್ವಲ್ಲ ಅಂತ. ಏನಿಲ್ಲ, ಈಗ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ, ರೈತ ಸಂಘಟನೆಗಳು ಹೋರಾಟ ಮಾಡ್ತೀವಿ. ಅದ್ರಲ್ಲೇನು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಬೀದಿಗಿಳಿದು ಹೋರಾಟ ಮಾಡೇ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ನೀರ್ ಬಿಡೋದಾದ್ರೆ ನದಿಗಿಳಿದು ಕೂಡ ಹೋರಾಟವನ್ನು ಮಾಡ್ತೀವಿ. ಇದನ್ನ ಈಗಾಗಲೇ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀವಿ. ಅವ್ರು ಏನಾದ್ರು ನೀರ್ ಬಿಡ್ತೀವಿ ಅಂದ್ರೆ ನದಿಗಿಳಿದು ಹೋರಾಟ ಮಾಡ್ಬೇಕು ಅಂತ ಕೂಡ ಕರೆ ಕೊಟ್ಟಿದ್ದೀವಿ. ಅಷ್ಟು ಸುಲಭವಾಗಿ ನಾವು ಬಿಡೋದಿಲ್ಲ. 2007ರಲ್ಲಿ SM ಕೃಷ್ಣ ಅವರಿದ್ದಾಗ ಜಲಾಶಯವನ್ನೇ ಮುತ್ತಿಗೆ ಕಬಿನಿ ಜಲಾಶಯವನ್ನ ರೈತರ ವಶಕ್ಕೆ ಪಡೆದಿದ್ವಿ. ಅದನ್ನು ಕೂಡ ಯೋಚನೆ ಮಾಡ್ಬೇಕು ನೀವು. ಆವಾಗ ನಿಮಗೆ ನಡೆದಿರ್ತಕ್ಕಂಥ ಸಂಗತಿಗಳು ಗೊತ್ತಿರ್ಬೋದು. ಅಂತ ಪರಿಸ್ಥಿತಿ ಬರ್ಲಿಕ್ಕೆ ಮೊದಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ. ಓಕೆ, ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಒಂದು ಗಾತೆ ಮಾತೇ ಇದೆ, ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತ. ರೈತರಿಗೆ ಈಗ ನೀರಿಲ್ಲ ಹೌದು, ಬಟ್ ಕುಡಿಯೋಕ್ಕೂ ಇಲ್ವಲ್ಲ. ಆ ಪರಿಸ್ಥಿತಿ ವಾಸ್ತವತೆ